ವಾಸ್ತವಿಕ ನುಡಿಗಳನ್ನಾಡಿದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ರಮೇಶ್ ಮುಕುಂದ್ ಸರ್ ಅವರಿಗೆ ಧನ್ಯವಾದಗಳು. ಈ ಕನ್ನಡ ಸಂಶೋಧನೆಗೆ ಡಾಕ್ಟರ್ ಎಂ ಕಲಬುರ್ಗಿಯವರ ಕೊಡುಗೆ ಕುರಿತು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ಆರಂಭ ಮಾಡೋಣ. ವೇದಿಕೆ ಮೇಲಿನ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುವುದನ್ನು ಕೇಳ್ಕೊಳ್ತಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವೇದಿಕೆಯ ಮೇಲಿನ ಗಣ್ಯರೆಲ್ಲರಿಗೂ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಕೇಂದ್ರ ಸಮಯ ಏನಂತಂದರೆ ಉಪನ್ಯಾಸ ನೀಡುವಂಥದ್ದು. ಕನ್ನಡ ಸಂಶೋಧನೆಗೆ ಡಾಕ್ಟರ್ ಎಂ ಕಲಬುರ್ಗಿಯವರ ಕೊಡುಗೆ ಕುರಿತು ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಸರ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಶಾಂತಚಿತ್ತತೆಯಿಂದ ಸರ್ ಅವರ ಉಪನ್ಯಾಸ ಕಾರ್ಯಕ್ರಮವನ್ನು ಕೇಳಬೇಕಂತೇಳಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಧರಣಿಯ ಮೇಲೊಂದು ಸಿರಿದಪ್ಪ ಅಂಗಡಿಯ ಮೆಕ್ಕಿ ಹರದರ್ಕೊಳ್ಳಿದ್ದ ನಮ್ಮ ಮಹದೇವ ಶೆಟ್ಟಿ ಒಮ್ಮನ ಪಾದಡೆ ಒಡನೆ ನುಡಿವನು ಇಮ್ಮನ ಪಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಬಸವಣ್ಣನವರ ಮಾತಿನಂತೆ ಕಟ್ಟುನಿಟ್ಟಾದ ಸಂಶೋಧನಾ ವ್ಯಾಪಾರವನ್ನು ಮಾಡಿ ಯಾವುದೇ ವಿಷಯಗಳಿಗೂ ಕೂಡ ರಾಜಿ ಆಗದೇನೆ ಅಗತ್ಯ ಬಂತು ಕೂಡ ಪ್ರಾಣನೂ ಕೂಡ ಕೊಟ್ಟ ಧೀಮಂತ ಸಂಶೋಧಕ ಡಾಕ್ಟರ್ ಎಂ ಕಲಬುರ್ಗಿಯವರು ಅವರನ್ನು ಕುರಿತು ಅವರ ಕನ್ನಡ ಸಂಶೋಧನೆಗೆ ಅವರ ಕೊಡುಗೆಗಳನ್ನು ಕುರಿತು ಇಂದು ಆಯೋಜನೆ ಮಾಡಿರುವ ಈ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿರುವ ಮತ್ತು ಕಲಬುರ್ಗಿ ಸರ್ ಅವರ ನೇರ ಶಿಷ್ಯರು ಕೂಡ ಆಗಿರುವ ಡಾಕ್ಟರ್ ಸುಧಾ ಕೌಸ್ಗೇರಿ ಮೇಡಮ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಅಣ್ಣ ಅವರು ಸೀನಿಯರ್ ನಮಗೆ KVD ಡಾಕ್ಟರ್ ಅಪ್ಪಣ್ಣ ಅಂಜೆ ಸರ್ ಅವರೇ, ರಮೇಶ್ ಮುಕುಂದ್ ಸರ್ ಅವರೇ ಮತ್ತು ಕಟ್ಟಿಮನಿ ಸರ್ ಅವರೇ, ಇಂಚಲ್ ಸರ್ ಅವರೇ ಮತ್ತು ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ಪ್ರೀತಿಯ ಕನ್ನಡ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರೂ ಕೂಡ ಮೊದಲಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಕಲಬುರ್ಗಿ ಸರ್ ಹತ್ರ ನಾನು ಕಲ್ತಿಲ್ಲ, ಅಧಿಕೃತವಾಗಿ ಕಲಬುರ್ಗಿ ಸರ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿರುತ್ತೆ ಆಗಿಲ್ಲ ಮೇಡಮ್ ಅವ್ರಿಗೆ. ಆದರೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಾನು ಎಷ್ಟು ಚೆನ್ನಾಗಿ ಕಲಬುರ್ಗಿ ಸರ್ನ ಓದ್ಕೊಂಡಿದ್ದೀನಿ ಮತ್ತು ನೀವು ಓದ್ಕೋಬೇಕಲ್ಲ. ಅವ್ರು ಹೇಳೋದಕ್ಕಿಂತಲೂ ಅವರ ಮುಂದಿನ ತಲೆಮಾರು ಆಗಿರುವ ನಾನು ಹೇಳಿದರೆ ನಿಮ್ಗೆ ಸರಿಯಾಗಿ ಮುಟ್ತದೆ ಅನ್ನೋ ಕಾರಣಕ್ಕಾಗಿ ಮತ್ತು ಆ ಮೂಲಕ ನಮ್ಮ ತಲೆಮಾರನ್ನು ಕೂಡ ಸಿದ್ಧಪಡಿಸುವ ಮತ್ತೊಂದು ಮಹತ್ತರ ಉದ್ದೇಶದಿಂದ ನನ್ನನ್ನು ಇಲ್ಲಿ ಕರೆಸಿದ್ದಾರೆ ಅನ್ನುವ ಒಂದು ನನ್ನ ಭಾವನೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೃಜನಶೀಲ ಕ್ಷೇತ್ರದಲ್ಲಿ ಬಹುಮುಖ ಪ್ರತಿಭೆ ಇರೋದು ಸಾಮಾನ್ಯ. ಒಂದು ಕತೆ ಬರೀತಾನೆ ಅಂದರೆ ಅವನೇ ಅದನ್ನು ಮಾರ್ಪಾಡು ಮಾಡಿ ಕಾದಂಬರಿ ಮಾಡ್ಬೋದು ಅಥವಾ ಕವಿತೆಯಾಗಿ ಮಾರ್ಪಾಡು ಮಾಡ್ಬೋದು. ಬಹುಮುಖ ಪ್ರತಿಭೆ ಇದ್ದೇ ಇರುತ್ತಾರೆ.
ಆದರೆ ಸೃಜನಶೀಲ ಹೊರತುಪಡಿಸಿದ ಶಾಸ್ತ್ರ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಗಳಿಸುವುದು ಬಹಳ ಕಷ್ಟ. ಆದರೆ ಕಲಬುರ್ಗಿ ಸರ್ ಅವರು ಶಿವನಂತೆ ಅಷ್ಟಮೂರ್ತಿಗಳು, ಶಿವನಿಗೆ ಒಂದು ಹೆಸರಿದೆ ಅಷ್ಟಮೂರ್ತಿ ಅಂತ, 8 ಮುಖಗಳು ಅನ್ನೋ ಅರ್ಥದಲ್ಲಿ ಕಲಬುರ್ಗಿ ಸರ್ ಕೂಡ ಶಾಸನ, ಛಂದಸ್ಸು, ಹಸ್ತಪ್ರತಿ ಮತ್ತು ಗ್ರಂಥ ಸಂಪಾದನೆ, ಭಾಷೆ, ಜನಪದ ಸಾಹಿತ್ಯ, ಶಿಷ್ಟ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಮತ್ತು ಸಂಶೋಧನೆ ಅನ್ನುವ 8 ವಿಭಾಗಗಳಲ್ಲಿ 8 ವಿಭಾಗಗಳಲ್ಲೂ ಕೂಡ ಅಧಿಕೃತವಾದ ಸಂಶೋಧನಾ ಕೆಲಸಗಳನ್ನು ಮಾಡಿದ್ದಲ್ಲದೇನೆ ಅಷ್ಟು ಸಾಲದು ಅನ್ನೋದಂತೆ ನಾಟಕವನ್ನು ಅವರು ಬರೀತಾರೆ, ಕವನ ಸಂಕಲನಗಳನ್ನು ಕೂಡ ಬರೀತಾರೆ. ಅವುಗಳನ್ನು ನನ್ನ ಮಾತಿನಲ್ಲಿ ಬಳಸಿಕೊಳ್ದೇನೆ 8 ಕ್ಷೇತ್ರದ ಅವರ ಸಂಶೋಧನೆಯ ಸಂಕ್ಷಿಪ್ತ ವಿವರದ ಜೊತೆಗೆ ಒಂದೆರಡು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡ್ತಾ ನಾನು ಹೋಗ್ತೇನೆ. ಈ ಅಧ್ಯಯನಕ್ಕೂ ಮೊದಲು ನಾನು ಅಂದರೆ ಉಪನ್ಯಾಸ ಕೇಳಕ್ಕೂ ಮೊದಲು ಕಲಬುರ್ಗಿ ಸರ್ ಬರೆದಿದ್ದ ಕನ್ನಡ ಸಂಶೋಧನಾ ಶಾಸ್ತ್ರ, ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಮತ್ತು ನಾಮ ವಿಜ್ಞಾನ ಈ ಕೃತಿಗಳನ್ನು ಬೇರೆ ಬೇರೆ ಅವಧಿಯಲ್ಲಿ ನನ್ನ ಅನುಕೂಲಕ್ಕೋಸ್ಕರ ಓದಿದ್ದೆ. ಕಲಬುರ್ಗಿ ಸರ್ ಬಗ್ಗೆ ಪರಿಚಯನೂ ಕೂಡ ಬಹಳ ಸಂಕ್ಷಿಪ್ತ ಓದಿದ್ದೆ ನಾನು. ಅವರ ಮರಣ ಆದಾಗ ನಾನು PU ಕಾಲೇಜ್ ಉಪನ್ಯಾಸಕ್ಕಾಗಿದ್ದಾಗ ಅವಾಗ ಒಂದು ಸ್ವಲ್ಪ ರಾಜ್ಯಾದ್ಯಂತ ಚರ್ಚೆ ನಡೆದಿತ್ತು, ಕೊಲೆ ಆಯಿತು, ತನಿಖೆ ನಡೀತು ಇತ್ಯಾದಿ ಎಲ್ಲ ಅವಾಗ ಒಂದು ಸ್ವಲ್ಪ ಓದಿದ್ ಬಿಟ್ರೆ ವ್ಯಕ್ತಿಯಾಗಿ ಸಂಶೋಧಕರಾಗಿ ಅವರು ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾನು ಓದೇ ಇರಲಿಲ್ಲ. ಈ ಕಾರ್ಯಾಗಾರದ ನೆಪದಲ್ಲಿ ಅವ್ರ ಬಗ್ಗೆ 4 ಪುಸ್ತಕಗಳನ್ನು ಓದೋಕ್ಕೆ ನನಗೆ ಕಟ್ಟಿಮನಿ ಸರ್ ಮೂಲಕ ಮೇಡಮ್ ಅವರು ಹಚ್ಚಿದ್ರು. ಅದಕ್ಕೆ ನಾನು ಮೊದಲಿಗೆ ಮೇಡಮ್ ಅವರಿಗೆ ಮತ್ತು ಕಟ್ಟಿಮನಿ ಸರ್ಗೆ ಮತ್ತು ಅದಕ್ಕೆ ಕಾರಣರಾದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಶಾಸನಗಳೇ ಬಹಳ ಮುಖ್ಯವಾದ ಆಧಾರಗಳು. ಇಲ್ಲಿ ಚರಿತ್ರೆ ವಿದ್ವಾಂಸರಿದ್ದಾರೆ ಸಂಜೆ ಸರ್, ಅವ್ರಿಗೆ ಗೊತ್ತಿದೆ ಚರಿತ್ರೆ ಅಧ್ಯಯನ ಮಾಡೋದಕ್ಕೆ ಬಹಳ ಮುಖ್ಯವಾದ ಆಕರ, ನಂಬಲರವಾದ ಆಕರ ಯಾವುದು ಅಂದ್ರೆ ಶಾಸನಗಳು. ಕನ್ನಡ ಅಧ್ಯಾಪಕರಾಗಿದ್ರು ಕೂಡ ಕಲಬುರ್ಗಿ ಸರ್ ಅವರು ಶಾಸನದ ಬಗ್ಗೆ ಅಧಿಕೃತವಾಗಿ ಮಾತನಾಡುವಂತ ಸಾಮರ್ಥ್ಯವನ್ನು ಹೊಂದೋರಾಗಿದ್ರು. ಅವರ ಒಂದು ಕಡೆ ಹೇಳ್ತಾರೆ, ಚರಿತ್ರೆಯ ವಿಷಯದಲ್ಲಿ ನಮ್ಮ ಪ್ರಾಚೀನ ಕವಿಗಳು ತೋರಿದ ಅವಜ್ಞೆ, ಹಸ್ತಪ್ರತಿಗಳ ವಿಷಯದಲ್ಲಿ ನಮ್ಮ ಲಿಪಿಕಾರರು ಮಾಡಿದ ಅಪ್ರಾಮಾಣಿಕ ನಕಲು ಕಾರ್ಯಗಳು ಕನ್ನಡ ಚಾರಿತ್ರಿಕ ಸಾಹಿತ್ಯಕ್ಕೆ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸಿವೆ. ಕನ್ನಡ ಚಾರಿತ್ರಿಕ ಸಾಹಿತ್ಯಕ್ಕೆ ಇವೆಲ್ಲ ದೊಡ್ಡ ಶಾಪಗಳು. ಯಾಕೆ ಅಂದ್ರೆ ಇವುಗಳಿಂದಾಗಿ ನಮ್ಮ ಇತಿಹಾಸ ಕವಿಗಳ ಕೃತಿಗಳಲ್ಲಿ ನಮ್ಮ ಕೃತಿಗಳು ಲಿಪಿಕಾರರ ಕೈಯಲ್ಲಿ ತಮ್ಮ ಮೂಲ ಸ್ವರೂಪವನ್ನು ಹಾಳು ಮಾಡಿಕೊಂಡಿವೆ. ಅದಕ್ಕೆ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ನಮ್ಮ ಗತಕಾಲದ ಶುದ್ಧ ಇತಿಹಾಸವನ್ನ ಅರಿಯಲು ಪ್ರಾಚೀನ ಸಂಸ್ಕೃತಿಯ ಮೂಕ ಸಾಕ್ಷಿಗಳು ಎನಿಸಿರುವ ಶಾಸನಗಳ ಮೊರೆ ಹೋಗಬೇಕಾಗಿದೆ ಅಂತ ಕಲಬುರ್ಗಿ ಸರ್ ಹೇಳ್ತಾ ಇದ್ದಾರೆ. ಯಾವಾಗಲೂ ಕೂಡ ಅವರ ಸಂಶೋಧನೆ ಕೃತಿಯಲ್ಲಿ ಅದನ್ನು ಬರೀತಾರೆ. ಶಾಸನಗಳೇ ನಮಗೆ ಅಧಿಕೃತವಾದ ಮಾಹಿತಿಯನ್ನ ಕೊಡುವಂತವು ಅಂತ ಅವ್ರು ನಂಬಿದ್ರು. ಬಹಳಷ್ಟು ಕೆಲಸವನ್ನ ಮಾಡ್ತಾರೆ. ಅವರ ಸಂದರ್ಭದಲ್ಲಿ ಬಸವಾದಿ ಶರಣರನ್ನ ಕುರಿತು ಅವರು ಬದುಕೇ ಇರಲಿಲ್ಲ ಅನ್ನೋ ಮಾತುಗಳು ಕೇಳ್ತಾ ಇತ್ತು. ಬಸವಣ್ಣ ಸೇರಿದಂತೆ ಎಲ್ಲ ಶರಣರು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನೋ ತತ್ವವನ್ನು ನಂಬಿದವರು. ಶಾಸನ ಬರೆದ್ರೆ ಅದು ಸ್ಥಾವರ ಆಗುತ್ತಾ? ಜಂಗಮರಾಗಬೇಕು ನಾವೆಲ್ಲ, ಜಾತಿಯಿಂದ ಅಲ್ಲ, ವೈಚಾರಿಕ ದೃಷ್ಟಿಯಿಂದ. ಹಾಗಾಗಿ ಶಾಸನ ಬರೆಸಲಿಕ್ಕೆ ಅವರು ಯೋಚನೆ ಮಾಡಲೇ ಇಲ್ಲ. ಆ ಕಾರಣಕ್ಕೆ JF ಫ್ಲೀಟ್ ಅಂತ ದೊಡ್ಡ ಶಾಸನ ತಜ್ಞರು ಕೂಡ ಎಷ್ಟು ಅಪನಂಬಿಕೆ ಹೊಂದಿದ್ರು ಅಂದ್ರೆ ಅವರೊಂದ್ ಕಡೆ ಹೇಳ್ತಾರೆ, ನೋ ಎಪಿಗ್ರಫಿಕ್ ಮೆನ್ಷನ್ ಆಫ್ ಬಸವ ಅಂಡ್ ಚೆನ್ನಬಸವ ಹ್ಯಾಸ್ ಬೀನ್ obtained which is really peculiar if they had the highest office that is allotted to them by tradition. ಹಂಗಂದ್ರೆ ಬಸವಣ್ಣ ಮತ್ತು ಚೆನ್ನಬಸವಣ್ಣ ಇದಾರಲ್ಲ, ಅವ್ರ ಬಗ್ಗೆ ಯಾವುದೇ ಶಾಸನದ ಆಧಾರಗಳಿಲ್ಲ. ಆದ್ರೂ ಕೂಡ ಸಂಪ್ರದಾಯದಲ್ಲಿ, ಪರಂಪರೆಯಲ್ಲಿ ಅವ್ರ ಬಗ್ಗೆ ನೀಡಿರುವ, ಅವ್ರಿಗೆ ಕೊಟ್ಟಿರುವ ಮಹೋನ್ನತ ಸ್ಥಾನ ಏನಿದೆಯಲ್ಲ ಅದು ಹಾಸ್ಯಾಸ್ಪದ ಅಂತ ಹೇಳ್ತಾರೆ ಫ್ಲೀಟ್. ಅದೇ ರೀತಿ ಇನ್ನೊಬ್ರು A. ವೆಂಕಟ ಸುಬ್ಬಯ್ಯ ಅಂತ ಅವ್ರು ಹೇಳ್ತಾರೆ, ವೀರಶೈವ ಮತಸ್ಥಾಪಕರೆಂದು ಪ್ರಸಿದ್ಧರಾದ ಬಸವ ಚೆನ್ನಬಸವಾದಿಗಳು ಕ್ರಿಸ್ತಶಕ 1156ರಿಂದ 67ರಲ್ಲಿ ಆಳುತ್ತಿದ್ದ ಬಿಜ್ಜಳನ ಕಾಲದಲ್ಲಿದ್ದರೆಂದು ಸರ್ವತ್ರ ಪ್ರತೀತಿ ಇದೆ. ಕರ್ನಾಟಕ ದೇಶದ ಶಾಸನಗಳಲ್ಲಿ ಇದಕ್ಕೆ ಯಾವ ವಿಧವಾದ ಆಧಾರವೂ ದೊರೆಯುವುದಿಲ್ಲ. ಆದ್ದರಿಂದ ಅವರು ಇರಲಿಲ್ಲವೆಂದಂತೂ ಸುಮಾರಾಗಿ ದೃಢವಾಗಿಯೇ ಹೇಳಬಹುದು ಅಂತ ವೆಂಕಟಸುಬ್ಬಯ್ಯ ಹೇಳ್ತಾರೆ. ಬಸವಣ್ಣ ಸೇರಿದಂತೆ ಎಲ್ಲ ಶರಣರು ಇರಲೇ ಇಲ್ಲ ಅಂತ ಹೇಳ್ತಾರೆ. ಅದು ಬಸವಣ್ಣನವ್ರನ್ನ ಬಾಲ್ಯದಿಂದಲೇ ಆರಾಧ್ಯ ಅಂತ ಭಾವಿಸಿ ಬದುಕಿದ, ಅವರ ವಚನಗಳನ್ನ ತಮ್ಮ ಜೀವನದುದ್ದಕ್ಕೂ ತಮ್ಮ ಮಾರ್ಗದರ್ಶಕಗಳು ಅಂತೇಳಿ ಭಾವಿಸಿ ಬದುಕಿದ ಕಲಬುರ್ಗಿ ಸರ್ಗೆ ಸ್ವಲ್ಪ ಅವಮಾನಕರ ಅನ್ನಿಸ್ತು. ಅದನ್ನ ಭಾವನಾತ್ಮಕವಾಗಿ ಅವರು ಪ್ರತಿಕ್ರಿಯಿಸಲಿಲ್ಲ.
ಶಾಸನದ ಮೂಲಕನೇ ಅವರಿಗೆ ಉತ್ತರ ಕೊಟ್ಟರು. ಬಸವಣ್ಣನವರನ್ನು ಕುರಿತು ಶಾಸನಗಳು ಅಂತ ಒಂದು ಕೃತಿಯನ್ನು ಬರೀತಾರೆ ಕಲಬುರ್ಗಿ ಸರ್. ಬಸವಣ್ಣನವರ ಉಲ್ಲೇಖ ಇರತಕ್ಕಂಥ 18 ಶಾಸನಗಳನ್ನು, ಒಂದಲ್ಲ 18 ಶಾಸನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಅವುಗಳನ್ನು ವರ್ಗೀಕರಿಸ್ತಾರೆ. 18 ಶಾಸನಗಳನ್ನು ಎಲ್ಲರೂ ಒಪ್ಕೊಂಡಿಲ್ಲ. 7 ಅಸಮ್ಮತ ಶಾಸನಗಳು, 11 ಶಾಸನಗಳು ಎಲ್ಲ ವಿದ್ವಾಂಸರು ಒಪ್ಕೊಂಡಿದ್ದಾರೆ ಯಾವ್ಯಾವುದು ಅನ್ನೋದನ್ನು ಕೂಡ ವಿವರವಾದ ದಾಖಲೆಗಳನ್ನು ಕೊಡ್ತಾ ಬಸವಣ್ಣ ಸೇರಿದಂತೆ ಎಲ್ಲ ಶರಣರು ಐತಿಹಾಸಿಕ ವ್ಯಕ್ತಿಗಳು ಅನ್ನೋದನ್ನ ಸಾಬೀತು ಮಾಡ್ತಾರೆ ಕೃತಿ ಮೂಲಕ. ಇನ್ನೊಂದು ಕೃತಿ ಶಾಸನಗಳಲ್ಲಿ ಶಿವಶರಣರು ಅಂತ 132 ಶಾಸನಗಳನ್ನ ಅಧ್ಯಯನ ಮಾಡ್ತಾರೆ ಕಲಬುರ್ಗಿ ಸರ್ ಈ ಕೃತಿಗೋಸ್ಕರ. 90 ಶಿವಶರಣರ ವ್ಯಕ್ತಿತ್ವ, ಇತಿವೃತ್ತ, ಕಾಲ, ಚರಿತ್ರೆಗಳನ್ನ ಅಧಿಕೃತವಾಗಿ ಕಟ್ಟಿಕೊಡೋ ಕೆಲಸವನ್ನ ಈ ಕೃತಿ ಮೂಲಕ ಕಲಬುರ್ಗಿ ಸರ್ ಮಾಡ್ತಾರೆ. ಬರೀ ಶರಣರ ಬಗ್ಗೆ ಮಾತ್ರ ಅಲ್ಲ, ಹಲ್ಮಿಡಿ ಶಾಸನದ ಪ್ರೇಮಾಲಯ ಸುತನ್, ಕಪ್ಪೆ ಅರಭಟ್ಟನ್, ಗೇಸಾಸ, ಚಿತ್ರದುರ್ಗದ ಪ್ರಾಚೀನ ಹೆಸರು ಸೇರಿದಂತೆ ಮಾರ್ಗ ಸಂಪುಟದಲ್ಲಿ ಅವರ 99 ಲೇಖನಗಳು ಶಾಸನಕ್ಕೆ ಸಂಬಂಧಪಟ್ಟಂಗೆ ಇದ್ದಾವೆ. ಅವುಗಳಲ್ಲಿ ಒಂದನ್ನ ತಮ್ಮ ಮುಂದೆ ಹೇಳೋದಾದ್ರೆ ಚಿತ್ರದುರ್ಗದ ಪ್ರಾಚೀನ ಹೆಸರು ಅನ್ನೋ ಒಂದು ಲೇಖನ. ಆ ಶಾಸನದ ಬಗ್ಗೆ BL ರೈಸ್, K ನರಸಿಂಹಾಚಾರ್, ಹುಲ್ಲೂರು ಶ್ರೀನಿವಾಸ್ ಜೋಯಿಸ್ ಅನ್ನೋರು ಮೊದಲು ಅಧ್ಯಯನ ಮಾಡಿ ಚಿತ್ರದುರ್ಗದ ಮೊದಲ ಪ್ರಾಚೀನ ಹೆಸರು ಬೆಮ್ಮತನ ಕಲ್ಲು ಅಂತ ಅಭಿಪ್ರಾಯಪಟ್ಟಿತ್ತು. ಕಲಬುರ್ಗಿ ಸರ್ ಅದನ್ನ ಮತ್ತೊಂದ್ಸಲ ಪರಿಷ್ಕರಣೆ ಮಾಡಿ ಮಾರ್ಗ 2ರಲ್ಲಿ ಬರೀತಾರೆ, ಅದು ಬೆಮ್ಮತ್ತನ ಕಲ್ಲು ಅಲ್ಲ, ಚೆಮ್ಮತ್ತನ ಕಲ್ಲು ಆಗಿರಬಹುದು. ಯಾಕೆಂದ್ರೆ ಶಾಸನದಲ್ಲಿ ಚೆ ಮತ್ತು ಬೆ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ತೋರಿಸಿಕೊಡ್ತಾರೆ ಕಲಬುರ್ಗಿ ಸರ್. ಮಾತ್ರ ಅಲ್ಲ, ಹಿಂದೆ ಚಿತ್ರದುರ್ಗ ಈಗ ಸಿಟಿ ಆಗಿದೆ 3 ಹಳ್ಳಿಗಳಿಂದ ಕೂಡಿತ್ತು. ಚಿಮ್ಮತ್ತನ ಕಲ್ಲು, ಸುಳ್ಗಲ್ಲು ಮತ್ತು ಚಿತ್ತರಕಲ್ಲು ಅನ್ನೋ 3 ಹಳ್ಳಿಗಳು ಕಾಲಾನಂತರದಲ್ಲಿ ಒಟ್ಟುಗೂಡಿ ಚಿತ್ತರಕಲ್ಲು ಇದೆಯಲ್ಲ ಅದೇ ಚಿತ್ತರಕಲ್ಲು, ಕೋಟೆ ಕಟ್ಟಿದ ನಂತರ ಚಿತ್ತರಕಲ್ಲು ದುರ್ಗ, ಚಿತ್ರದುರ್ಗ ಆಗಿ ಪರಿವರ್ತನೆ ಆಗಿದೆ ಅನ್ನೋದನ್ನ ಸಾಂಸ್ಕೃತಿಕವಾಗಿ ಆ ಶಬ್ದ ನಿಷ್ಪತ್ತಿಯನ್ನ ಆ ಲೇಖನದಲ್ಲಿ ಕೊಡುವಂತ ಪ್ರಯತ್ನವನ್ನ ಕಲಬುರ್ಗಿ ಸರ್ ಮಾಡ್ತಾರೆ. ಇನ್ನು 2ನೇ ಕ್ಷೇತ್ರ ಅವರು ಛಂದಸ್ಸು. ನಾಗವರ್ಮನ್ ಒಂದು ಕಡೆ ಹೇಳ್ತಾನೆ, ಚಂದಮನರಿಯದೆ ಕವಿತೆಯ ದುಂದುಗದೊಳ್ ತೊಳಲಿ ಸುಳಿವ ಕುಕವಿಯೇ ಕುರುಡುಮ್ ಅಂತ. ಕಾವ್ಯ ಓದೋರಾಗ್ಲಿ ಕಾವ್ಯ ಬರೆಯೋರಾಗ್ಲಿ ನಾವು ಮೊದಲು ತಿಳ್ಕೋಬೇಕಾಗಿದ್ದು ಛಂದಸ್ಸನ್ನ. ಶಾಸನ ಓದೋರಿಗೆ ಬೇಕಾ ಬೇಡ ನಾವು ಯೋಚನೆ ಮಾಡ್ತೀವಿ ಈಗ, ಆದ್ರೆ ಕಲಬುರ್ಗಿ ಸರ್ ಶಾಸನದಲ್ಲೂ ಕೂಡ ಛಂದಸ್ಸು ಹುಡುಕೋ ಕೆಲಸವನ್ನು ಮಾಡಿದ್ರು. ರಸಭಾವ, ನಾದ ಮತ್ತು ಲಯದ ನೆಲೆಯಲ್ಲಿ ಛಂದಸ್ಸನ್ನ ವಿಶ್ಲೇಷಿಸುವ ಪ್ರಯತ್ನವನ್ನು ಕಲಬುರ್ಗಿ ಸರ್ ಮಾಡ್ತಾರೆ. ಕಾವ್ಯಗಳನ್ನ, ಶಾಸನಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಛಂದಸ್ಸು ಹೇಗೆ ನೆರವಾಗುತ್ತೆ ಅನ್ನೋದನ್ನ ಅವರ ಲೇಖನಗಳ ಮೂಲಕ ಸ್ಪಷ್ಟಪಡಿಸುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ದೇಸಿ ಛಂದಸ್ಸು ಮತ್ತು ಶಾಸನ ಛಂದಸ್ಸುಗಳನ್ನು ಅವರು ವಿಶೇಷವಾಗಿ ತಮ್ಮ ಲೇಖನಗಳಲ್ಲಿ ಪರಿಶೀಲನೆ ಮಾಡ್ತಾರೆ. ಅಂಶಗಣದ ಇತಿಹಾಸ, ಷಟ್ಪದಿಯ ಉಗಮ ವಿಕಾಸ, ಉಯ್ಯಾಲಗಣ ಯಾವುದು ಮುಂತಾದ ಲೇಖನಗಳ ಮೂಲಕ ಛಂದಸ್ಸಿನ ಕುರಿತ ತಮ್ಮದೇ ಆದ ವಿಶೇಷ ಜ್ಞಾನವನ್ನು ನಮಗೆ ತಿಳಿಸುವ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಮಾನಸೋಲ್ಲಾಸದಲ್ಲಿ ಕನ್ನಡ ಪದಗಳು ಅನ್ನುವ ಲೇಖನ ಬಹಳ ಮುಖ್ಯವಾದದ್ದು. ಕಲಬುರ್ಗಿ ಸರ್ ಅವಾಗಿಂತ ಮುಂಚೆ DLN ಅವರು ಕನ್ನಡ ಸಂಶೋಧನೆಯಲ್ಲಿ ಬಹಳ ದೊಡ್ಡ ಹೆಸರಾಗಿತ್ತು. ಅವರು ಮಾನಸೋಲ್ಲಾಸದಲ್ಲಿ ಛಂದಸ್ಸು ಅನ್ನುವ ಲೇಖನದ ಮೂಲಕ ಕನ್ನಡದ ಮಟ್ಟುಗಳಾದ ತ್ರಿಪದಿ, ಕಂದ ಮತ್ತು ಷಟ್ಪದಿ ಸೇರಿದಂತೆ 13 ಪದ್ಯಗಳು, ಕನ್ನಡದ ಅಂಶಗಣದ ಪದ್ಯಗಳು ಆ ಕೃತಿಯಲ್ಲಿದ್ದಾವೆ ಅನ್ನೋದನ್ನ DLN ತೋರಿಸಿದ್ರು. ಅವರ ಗಮನಕ್ಕೆ ಬರದಿರುವ ಚತುಷ್ಪದಿ ಮತ್ತು ವಿಚಿತ್ರ ತ್ರಿಪದಿಗಳು ಕೂಡ ಅಲ್ಲಿದ್ದಾವೆ ಅನ್ನೋದನ್ನ ಕಲಬುರ್ಗಿ ಸರ್ ಈ ಲೇಖನ ಮೂಲಕ ಮಾಡ್ತಾರೆ. ಮಾತ್ರ ಅಲ್ಲ, ಅವರೊಂದು ಹೇಳಿಕೆ ಕೂಡ ಹೇಳ್ತಾರೆ, ನಾನು ಮಾಡಿದ ಈ ಸಂಸ್ಕರಣ ಕಾರ್ಯ ಅಷ್ಟೇನು ತೃಪ್ತಿಕರವಾಗಿಲ್ಲ ಎಂದು ನನ್ನ ಸ್ಪಷ್ಟ ನಂಬಿಕೆ. ಅದಕ್ಕಾಗಿ ಛಂದೋಜ್ಞಾನಿಗಳು, ಪರಿಷ್ಕರಣ ಪರಿಣಿತರು ಈ ಪದ್ಯಗಳತ್ತ ಗಮನ ಕೊಡಬೇಕಾಗಿದೆ. ಮಾನಸೋಲ್ಲಾಸದಲ್ಲಿ ಇಂತಹ ಇನ್ನೂ ಹಲವು ಕನ್ನಡ ಪದ್ಯಗಳು ಇರಬಹುದು ಎನಿಸುತ್ತದೆ. ವಿದ್ವಾಂಸರು ಈ ಗ್ರಂಥವನ್ನ ಅಮೂಲಾಗ್ರವಾಗಿ ಅಭ್ಯಾಸಕ್ಕೆ ಒಳಪಡಿಸಬೇಕು ಅಂತೇಳಿ ಮುಂದಿನ ಸಂಶೋಧಕರಿಗೂ ಕೂಡ ಅವಕಾಶ ಇದಾವೆ ಅನ್ನೋದನ್ನ ಆಗಲೇ ಅವರು ಹೇಳ್ತಾರೆ. ಶಾಸನ ಛಂದಸ್ಸಿನ ಅಧ್ಯಯನ ನಾವು ಪದ್ಯ ಓದಷ್ಟು ಸುಲಭ ಅಲ್ಲ. ಶಾಸನಗಳಲ್ಲಿ ಪದ್ಯಗಳನ್ನ ಗದ್ಯ ತರ ಉದ್ದಕ್ಕೆ ಬರೆದಿರ್ತಾರೆ. ಅಲ್ಲಿ ಎಲ್ಲಿ ಪದ್ಯ ಮುಗೀತು, 1ನೇ ಸಾಲಲ್ಲಿ ಮುಗೀತು, 3ನೇ ಸಾಲಲ್ಲಿ ಗೊತ್ತೇ ಆಗಲ್ಲ. ಯಾರದನ್ನ ಓದ್ಲಿಕ್ಕೆ ಹೋಗಿರ್ತೀವಿ ಅವರು ವಿಶೇಷ ಪರಿಣಿತಿ ಪರಿಜ್ಞಾನ ಹೊಂದಿದ್ರೆ ಮಾತ್ರ ಅದನ್ನ ಗ್ರಹಿಸಲಿಕ್ಕೆ ಸಾಧ್ಯ. ಕಲಬುರ್ಗಿ ಸರ್ ಅವರಂತ ಕಷ್ಟದ ಕೆಲಸವನ್ನ ಮಾಡ್ತಾರೆ. ಶಾಸನ ಛಂದಸ್ಸು, ಶಾಸನಗಳಲ್ಲಿ ಭಾಮಿನಿ, ಶಾಸನಗಳಲ್ಲಿ ಇನ್ನಷ್ಟು ಅಂಶ ಬರುತ್ತಾ ಮುಂತಾದ ಲೇಖನಗಳ ಮೂಲಕ ಶಾಸನಗಳ ಛಂದೋಮೀಮಾಂಸೆಯನ್ನು ಕೂಡ ಕಲಬುರ್ಗಿ ಸರ್ ಮಾಡ್ತಾರೆ. ಇನ್ನು 3ನೇ ಕ್ಷೇತ್ರ ಅವ್ರದ್ದು ಹಸ್ತಪ್ರತಿ ಮತ್ತು ಗ್ರಂಥ ಸಂಪಾದನೆ. ಆಗಲೇ ಕುಲ್ಕುಲ್ ಸರ್ ಮಾತಾಡ್ತಾ ಇದ್ರು. ಈಗ ಬರವಣಿಗೆ ಬಹಳ ಸುಲಭ ಆಯಿತು. ಆ ವಿದ್ಯಾರ್ಥಿನಿ ಬರೆದಲ್ಲ ಪೆನ್ನು ಹಾಳಿ ತಗೊಂಡು ಬರಿಬಹುದು.
ನಾನು ವಿದ್ಯಾರ್ಥಿಗಳಿಗೂ ಕೂಡ ಹೇಳ್ತಿರ್ತೀನಿ, ನಾನು ಪೆನ್ನು ಹಾಳಿ ತಗೊಂಡು ಬರೆಯೋದು, ಬರೆಯಲಾಗದಿದ್ದರೆ ಟೈಪಿಸಿ, ಬರ್ಲಿಕ್ಕೆ ಕೈ ನೋವಾಗತ್ತಂದ್ರೆ ಟೈಪ್ ಮಾಡ್ಬಿಡ್ಬೋದು. ನಾ ಹಂಗ ಮಾಡ್ತೀನಿ, ಬರೆಯೋದು ಬಹಳ ಕಡಿಮೆ, ಗಟ್ಟಿ ಮನಸ್ಸಲ್ಲಿ ಹೇಳ್ತೀನಿ, ಲೇಖನ ಬರಲಿ ಮತ್ತೊಂದು ಬರಲಿ ನೇರವಾಗಿ ಟೈಪೇ ಮಾಡೋದು. ಟೈಪ್ ಮಾಡ್ಲಿಕ್ಕೂ ಆಗಲ್ಲ, ಹೇಳು ಸ್ಪೀಚ್ ಟು ಟೆಕ್ಸ್ಟ್ ಆ್ಯಪ್ ಇದೆ, ಕೈ ನೋವಾಗತ್ತಂದ್ರೆ ಹೇಳ್ಬಿಡ್ಬೋದು, ಅದ ಟೈಪ್ ಮಾಡ್ಬೋದು. ಅದು ಆಗಲ್ಲ, ಈಗ ಹೊಸದು ಬಂದೈತಿ AI, ಅದಕ್ಕೆ ಹೇಳಿದ್ರೆ ಅದ ಬರೀತಿ. ಮೊನ್ನೆ ವಿಶ್ವ ಅರಣ್ಯ ದಿನ ಇತ್ತಲ್ಲ, ನಾವು ಪದ್ಯ ಬರೀ ಅರಣ್ಯ ದಿನದ ಬಗ್ಗೆ ಅಂದ್ರೆ ಒಂದು ಪದ್ಯ ಬರ್ಕೊಟ್ಟು ನನಗೆ ಅಷ್ಟು ಸುಲಭ ಐತಿ. ಆದರೆ 1000 ವರ್ಷಗಳಿಂದ ಇದ್ಯಾವುದೂ ಇರಲಿಲ್ಲ. ಹಸ್ತಪ್ರತಿಗಳು ತಾಳೆಗರಿ ಮೇಲೆ ಬರೀಬೇಕಾಗಿತ್ತು. ತಾಳೆ ಮರದಿಂದ ಭೋಜಪತ್ರಗಳನ್ನು ತಂದು ನೆನೆಸಿಟ್ಟು ಕುದಿಸಿ ಆರಿಸಿ ಒಣಗಿಸಿ ಕಂಠಪತ್ರಗಳನ್ನು ತಂದು ಅದಕ್ಕೂ ಮೊದಲು ಹಲಗೆ ಬಳಪಗಳ ಮೇಲೆ ಬರೆದು ಕೆಲವರಿಗೆ ಕುಮಾರವ್ಯಾಸನಂತವರಿಗೆ ಹಲಗೆ ಬಳಪ ಹಿಡಿಯದ ಒಂದು ಅಂಗಡಿಕೆ, ಉಳಿದವರಿಗೆಲ್ಲ ಸಾಕಷ್ಟು ತಪ್ಪು ತಿದ್ದಿ ಎಲ್ಲ ಆದ್ಮೇಲೆ ಅದನ್ನ ಕಂಠಪತ್ರದಿಂದ ಕೊರಿಬೇಕಿತ್ತು. ತಪ್ಪಾದ್ರೆ ಆ ಹಾಳೆನೇ ಮುಗಿತು. ಅಷ್ಟು ಕಷ್ಟ ಇತ್ತು. ಇನ್ನು ಅದನ್ನು ಓದೋದು 1000 ವರ್ಷಗಳಿಂದ ಕನ್ನಡ ಹಿಂಗಿರ್ಲಿಲ್ಲ. ಈಗ ಹೆಂಗ್ ಬರಿತೀವಿ ಹಂಗೆ ಇರಲಿಲ್ಲ ಬಸವಣ್ಣ ಬರೆಯುವಾಗ. ಅದನ್ನು ಗುರುತಿಸಬೇಕಂದ್ರೂ ಇನ್ನೂ ವಿಶೇಷ ಜ್ಞಾನ ಬೇಕು. ಆ ಜ್ಞಾನ ಕೂಡ ಕಲಬುರ್ಗಿ ಸರ್ಗಿತ್ತು. ಹಸ್ತಪ್ರತಿ ಮತ್ತು ಗ್ರಂಥ ಸಂಪಾದನೆ ಕ್ಷೇತ್ರದಲ್ಲಿ ಅವರ ಸಾಧನೆ ಬಹಳ ವ್ಯಾಪಕವಾದದ್ದು. ಕನ್ನಡ ಹಸ್ತಪ್ರತಿ ಶಾಸ್ತ್ರ ಮತ್ತು ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಅನ್ನುವ 2 ಮೌಲಿಕ ಕೃತಿಗಳನ್ನು ಅವರು ಕನ್ನಡಕ್ಕೆ ಕೊಡ್ತಾರೆ. ಮೊದಲನೇದರಲ್ಲಿ ಹಸ್ತಪ್ರತಿಗಳ ಅರ್ಥ, ಸ್ವರೂಪ, ಕೃತಿ, ಕಟ್ಟು, ಪ್ರತಿ, ಹಸ್ತಪ್ರತಿ ಸಂಗ್ರಹ, ಲೇಖನ ಸಾಮಗ್ರಿಗಳು, ಹಸ್ತಪ್ರತಿ ಸಂಕಲನ ಸೇರಿದಂತೆ ಹಲವು ಅಂಶಗಳನ್ನು ಕೂಲಂಕಷವಾಗಿ ಉದಾಹರಣೆ ಸಮೇತ ಅವರು ನಿರೂಪಣೆಯನ್ನು ಮಾಡಿದ್ರೆ, 2ನೇ ಕೃತಿ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ 6 ಕಾಂಡಗಳ ಮೂಲಕ ಇತಿಹಾಸ ಕಾಂಡ, ಲೇಖನ ಕಾಂಡ, ಸಾಹಿತ್ಯ ಕಾಂಡ, ಸಂಪಾದನಾ ಕಾಂಡ ಮತ್ತು ಶೇಷಕಾಂಡ ಅನ್ನುವ 6 ಅಧ್ಯಾಯಗಳಲ್ಲಿ ಗ್ರಂಥ ಸಂಪಾದನೆಯ ಅರ್ಥ, ಸ್ವರೂಪ, ಪರಿಷ್ಕರಣೆಯ ವಿವರಗಳನ್ನು ಕೊಡ್ತಾರೆ. ಈ ಮುಂಚೆ DLN ಅವರು ಗ್ರಂಥ ಸಂಪಾದನೆ ಕುರಿತು ಒಂದು ಸಣ್ಣ ಕೃತಿಯನ್ನು ಬರೆದಿದ್ರು. ಆದರೆ ಕಲಬುರ್ಗಿ ಸರ್ ಅದನ್ನು ಇನ್ನಷ್ಟು ವ್ಯಾಪಕಗೊಳಿಸಿ ಸಾಕಷ್ಟು ಉದಾಹರಣೆ ಸಮೇತ ಓದುಗರಿಗೆ ಅರ್ಥ ಆಗೋ ರೀತಿಯಲ್ಲಿ ಬರೆಯುವಂಥ ಕೆಲಸವನ್ನ ಮಾಡ್ತಾರೆ. ಬರೀ ಸಿದ್ಧಾಂತದ ಕೃತಿಗಳನ್ನು ಮಾತ್ರ ಬರೆಯೋದಲ್ಲ, ನಾಡಿನ ಮೂಲೆ ಮೂಲೆಗೆ ಸಂಚರಿಸಿ ಸಾವಿರಾರು ಹಸ್ತಪ್ರತಿಗಳನ್ನು ಅವರು ಸಂಗ್ರಹ ಮಾಡ್ತಾರೆ. ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಆಗಲೇ ಸರ್ 120 ಕಿಲೋಮೀಟರ್ ಬಂದಿನಿ ಅಂತ ನಾನು ಕಾರ್ ತಗೊಂಡು ಬಂದೀನಿ. ನಾನು ಕಲಬುರ್ಗಿ ಸರ್ ಕರ್ನಾಟಕದಾದ್ಯಂತ ಓಡಾಡಿದಷ್ಟೇ ಅಲ್ಲ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಕೇಂಬ್ರಿಡ್ಜ್ಗೂ ಹೋಗ್ತಾರೆ, ಆಕ್ಸ್ಫರ್ಡ್ಗೂ ಹೋಗ್ತಾರೆ ಹಸ್ತಪ್ರತಿ ಅಧ್ಯಯನ ಮಾಡೋದಕ್ಕೆ. ಈಗ ನಿಮ್ಗೆ ಸುಲಭವಾಗಿ ಕೊಡಲ್ಲ, ಈ ರೀತಿ ಕರೆದು ಮಾತಾಡೋಂಥ ವೇದಿಕೆ ಕೊಡ್ತಿರ್ಲಿಲ್ಲ ಅವರಿಗೆ. ಹಸ್ತಪ್ರತಿಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು, ದೇವರು ಅಂತೇಳಿ. ಇವ್ರು ಕೇಳಕ್ ಹೋದ್ರೆ ಬೈದು ಬಿಡ್ತಿದ್ರು. ಅವರ ಮನವೊಲಿಸಿ ತರೋದು ಬಹಳ ಕಷ್ಟ ಇತ್ತು. ಅಂತ ಸಾಹಸದ ಕೆಲಸ ಕೂಡ ಅವರು ಮಾಡ್ತಾರೆ. ಅವರ ಈ ಹಸ್ತಪ್ರತಿ ಮತ್ತು ಸಂಗ್ರಹ ಸಂಪಾದನೆ ಕಾರ್ಯಗಳನ್ನ 5 ರೀತಿಯಲ್ಲಿ ವಿಭಾಗ ಮಾಡಬಹುದು. ಒಂದು, ಪ್ರಾಚೀನ ಹಸ್ತಪ್ರತಿಗಳು, ಮಲ್ಲಿನಾಥ ಪುರಾಣ ಮತ್ತು ಶಬ್ದಮಣಿ ದರ್ಪಣ ಕೃತಿಗಳ ಸಂಪಾದನೆ ಇದೆಯಲ್ಲ, ಅವೆರಡೂ ಕೂಡ ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹ ಸಂಪಾದನೆಗೆ ಉದಾಹರಣೆಯಾದರೆ, ಬಸವಣ್ಣನವರ ಟೀಕಿನ ವಚನಗಳು, ಬಸವಣ್ಣನವರ ವಚನಗಳು, ಪರಮಾನಂದ ಸುಧೆ, ಏಕೋತ್ತರ ಶತಸ್ಥಲ ಮುಂತಾದ ಕೃತಿಗಳು ವಚನ ಸಾಹಿತ್ಯ ಹಸ್ತಪ್ರತಿಗಳ ಸಂಗ್ರಹ ಮತ್ತು ಸಂಪಾದನೆಗೆ ಉದಾಹರಣೆಗಳಾಗಿವೆ. ಮಾತ್ರ ಅಲ್ಲ, ಚರಿತ್ರೆ ದೃಷ್ಟಿಯಿಂದ ಕೂಡ ಕಲಬುರ್ಗಿ ಸರ್ ಅವರ ಕೆಲಸ ಬಹಳ ದೊಡ್ಡದು. ಇಮ್ಮಡಿ ಚಿಕ್ಕಭೂಪಾಲ ಸಾಂಗತ್ಯ, ಶಿರುಮನ ಸಾಂಗತ್ಯಗಳು, ಕುಮಾರನಾಮನ ಸಾಂಗತ್ಯಗಳು, ನಿಂಬ ಸಾಮಂತ ಚರಿತ್ರೆ, ಇವು ಚರಿತ್ರೆಯ ಅಧ್ಯಯನಕ್ಕೆ ಕನ್ನಡ ಅಧ್ಯಾಪಕರಾದರೂ ಕೂಡ ಕಲಬುರ್ಗಿ ಸರ್ ಕೊಟ್ಟಿರುವ ವಿಶೇಷ ಕೊಡುಗೆಗಳಂತೆ ಭಾವಿಸಬೇಕು. ತಗರ ಪವಾಡ, ಸಿದ್ಧಮಂಕ ಚರಿತ್ರೆ, ಇವು ಹಾಲುಮತ ಸಮಾಜ ಸಂಸ್ಕೃತಿಯ ಪರಿಚಯದ ಜೊತೆಗೆ ಹಾಲುಮತ ಸಮಾಜ ಮತ್ತು ಲಿಂಗಾಯತ ಸಮಾಜದ ಮಧ್ಯೆ ಇರುವ ಸಾಮರಸ್ಯವನ್ನು ಕೂಡ ಸೂಚಿಸುವಂತಹ ವಿಶೇಷ ಕೃತಿಗಳು. ಅವುಗಳನ್ನು ಕೂಡ ಸಂಗ್ರಹ ಮಾಡಿ ಸಂಪಾದನೆ ಮಾಡುವ ಕೆಲಸವನ್ನ ಕಲಬುರ್ಗಿ ಸರ್ ಮಾಡ್ತಾರೆ. ಅವರು ತಮ್ಮ ಈ ಎಲ್ಲ ಸಂಪಾದನೆಗಳಿಗೆ ವಿದ್ವತ್ಪೂರ್ಣವಾದ, ಅಭ್ಯಾಸಪೂರ್ಣವಾದ, ಸುದೀರ್ಘವಾದ ಪ್ರಸ್ತಾವನೆಗಳನ್ನು ಬರೀತಾ ಇದ್ರು. ಅವು ಉನ್ನತ ವಿಮರ್ಶೆಗೆ ಮಾದರಿಗಳು ಕೂಡ ಆಗಿದೆ. ಇದರ ಜೊತೆಗೆ ಹಸ್ತಪ್ರತಿ ಕ್ಷೇತ್ರ ಕಾರ್ಯ ವಿಧಾನ ಸಾಧನೆ, ಕನ್ನಡದಲ್ಲಿ ಗ್ರಂಥ ಸಂಪಾದನೆಯ ಸಾಧನೆ, ವಚನ ಸಾಹಿತ್ಯ ಸಂಪಾದನೆ, ವಿಧಾನ, ಇತಿಹಾಸ ಅನ್ನೋ ಲೇಖನಗಳ ಮೂಲಕ ಈ ಕ್ಷೇತ್ರಕ್ಕೆ ಹೊಸ ಬೆಳಕನ್ನು ಚೆಲ್ಲುವ ಪ್ರಯತ್ನ ಕೂಡ ಕಲಬುರ್ಗಿ ಸರ್ ಮಾಡ್ತಾರೆ. ಪ್ರಾಚೀನ ಕಾವ್ಯಗಳ ಪಾಠ ಪರಿಷ್ಕರಣದಲ್ಲಿ ಕಲಬುರ್ಗಿ ಸರ್ ಅವರದು ಬಹಳ ವಿಶೇಷ ಪರಿಣಿತಿಯ ಕ್ಷೇತ್ರ ಆಗಿತ್ತು. ರನ್ನನ ಸಾಹಸ ಭೀಮ ವಿಜಯದ ಒಂದು ಪದ್ಯದ ಅರ್ಥ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಅವರು ಮಾಡಿದ ಪ್ರಯತ್ನ ಬಹಳ ವಿಶೇಷ ಆಗಿತ್ತು. ಅದ್ಯಾವುದು ಅಂದ್ರೆ, ಪಸವಿನೊಳ ಅನ್ನಮಂ ಸುಫಲದಲ್ಲಿ ಸುವರ್ಣಮನ್ ಅಂತ ಒಂದು ಪದ್ಯ ಶುರುವಾಗುತ್ತೆ. ಅಲ್ಲಿ ಮೊದಲನೇ ಪದ ಪಸವಿನೋಳ್ ಅನ್ನೋ ಪದನ ಕಲಬುರ್ಗಿ ಸರ್ ಅವರು
ಪಸಿವಿನೋಳ್ ಅಂತ ಬಿಡಿಸಿದ್ರು. ಹಸಿವು ಯಾರಿಗೆ ಇರುತ್ತಲ್ಲ ಅವರಿಗೆ ಆಹಾರ ಕೊಡೋದು ಒಳ್ಳೆಯ ಕೆಲಸ ಅನ್ನೋ ಅರ್ಥದಲ್ಲಿ ಕಲಬುರ್ಗಿ ಸರ್ ಬಿಡಿಸಿದ್ರು. ಆದ್ರೆ ಚಿದಾನಂದ ಮೂರ್ತಿ ಅವರು ಅದನ್ನ ಮತ್ತೆ ಮಾರ್ಪಾಡು ಮಾಡ್ತಾರೆ. ಅದು ಪಸಿವಿನೋಳ್ ಅಲ್ಲ, ಪಸವಿನೋಳ್ ಅಂತ ಓದ್ಬೇಕು. ಪಸವು ಅಂದ್ರೆ ಬರಗಾಲ ಅಂತ ಆಗುತ್ತೆ. ಕ್ಷಾಮ ಬಂದಾಗ ಯಾರು ನಿರ್ಗತಿಕರಾಗಿರ್ತಾರಲ್ಲ ಅವರಿಗೆ ಆಹಾರವನ್ನು ಕೊಡೋದು ಒಳ್ಳೆಯ ಕೆಲಸ ಅಂತ ಚಿದಾನಂದ ಮೂರ್ತಿ ಅವರು ಮರು ಸಮರ್ಥನೆ ಮಾಡಿದ ಮೇಲೆ ಕಲಬುರ್ಗಿ ಸರ್ ಅದನ್ನು ಒಪ್ಕೊಳ್ತಾರೆ. ಸವಿನಯದಿಂದ ಒಪ್ಕೊಂಡು ತಮ್ಮ ಪಾಠವನ್ನು ಕೂಡ ತಿದ್ಕೊಳ್ತಾರೆ. ಇದು ಏಕಕಾಲಕ್ಕೆ ಕಲಬುರ್ಗಿ ಸರಲ್ಲಿರ್ತಕ್ಕಂಥ ವಿದ್ವತ್ತು ಜೊತೆಗೆ ವಿನಯವನ್ನು ಕೂಡ ಸೂಚಿಸ್ತದೆ. ನಾನು ಹೇಳಿದ್ದೆ ಸರಿ ಅನ್ನುವ ಹಠಮಾರಿ ಧೋರಣೆಯವರು ಆಗಿರ್ಲಿಲ್ಲ ಅನ್ನೋದು ಕೂಡ ಸೂಚಿಸ್ತದೆ. ಇನ್ನು 4ನೇ ಕ್ಷೇತ್ರ ಕಲಬುರ್ಗಿ ಸರ್ ಅವ್ರದ್ದು ಭಾಷೆ. ಡಿಗ್ರಿ ಓದ್ತಿದ್ರಲ್ಲ, ಎಲ್ಲರೂ ಫಸ್ಟ್ ಇಯರ್ ಇದ್ದೀರಿ. ಕಲಬುರ್ಗಿ ಸರ್ ಫಸ್ಟ್ ಇಯರ್ ಇದ್ದಾಗ BA ಇದ್ದಾಗ ಅವಾಗ ವರ್ಷ ಇತ್ತು ಬಿಡ್ರಿ, ಈಗಿನ ಸೆಮಿಸ್ಟರ್ ಇರಲಿಲ್ಲ. ಅವ್ರಿಗೆ BT ಸಾಸ್ನೂರ್ ಅಂತ ಗುರುಗಳಿದ್ರು, ಕನ್ನಡ ಅಧ್ಯಾಪಕರಿದ್ರು. ಬಸ್ನಲ್ಲಿ ಬರುವಾಗ ಒಂದು ಪದ ಕಲಬುರ್ಗಿ ಸರ್ ಕಾಡುತ್ತೆ. ಸಂಶೋಧನೆಯಲ್ಲಿ ತೊಡಗೋರಿಗೆ ಹಿಂಗೇನೋ ಒಂದು ಸ್ವಲ್ಪ ಕಾಡ್ಬೇಕು, ಒಂದು ಪದಗಳ ಒಂದು ಹೆಸರುಗಳ ಕಾಡಬೇಕು. ಅವ್ರಿಗೊಂದು ಪದ ಕಾಡುತ್ತೆ, ಯಾವುದಂದ್ರೆ ಭೇದ ಅಂತ. ಭೇದ ಅನ್ನೋ ಪದದಲ್ಲಿ ಅಲ್ಪ ಪ್ರಾಣ ಯಾವುದು, ಭನ ಅಥವಾ ದನ ಅನ್ನೋದು ಒಂದು ಸಂಶಯ ಶುರುವಾಗ್ತದೆ. ನಮಗೆ ಶುರುವಾದ್ರೆ ನಾವೇನ್ ಮಾಡ್ತೀವಿ, ಈಗಂತೂ ಈಜಿ ಐತಿ, ಗೂಗಲ್ ಹೋಗ್ಬಿಡ್ತೀವಿ, ಯಾರಿಗೂ ಕೇಳಲ್ಲ, ಕೇಳಿದ್ರೆ ಅವಮಾನ ಆಗುತ್ತೆ. ಕಲಬುರ್ಗಿ ಸರ್ಗೂ ಹಂಗ ಅನಿಸ್ತು. ನಾನು ಸಾಸ್ನೂರ್ ಸರ್ ಕೇಳಿದ್ರೆ ನಾನು ಎಷ್ಟು ದಡ್ಡಾದಿನ ಅಂತ ಅವ್ರು ಅನ್ಕೊಂತಾರ ಏನೋ ಅಂತೇಳಿ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ. ಅದು ನಿಜವಾಗ್ಲೂ ಒಳಗೆ ತುಡಿತಾ ಇದ್ರೆ ಸುಮ್ಮನಿರಕ್ಕಾಗಲ್ಲ. ಹೇಳಿದರೆ ತಾಳಲಾರನು ಕವಿಯು, ಹೇಳಿದರೆ ಹಾಳಾಗುವುದು ಅನುಭವದ ಸವಿಯೋ ಅನ್ನೋ ಮಾತು ಮತ್ತೆ ಒಳಗಡೆ ತೀವ್ರ ತುಡಿತಾ ಇತ್ತಲ್ಲ, ಅದು ಹೋಗಿ ಏನಾದ್ರೂ ಅನ್ಕೊಳ್ಳಿ ಕೇಳೇ ಬಿಡೋಣ ಅಂತ ಹೋಗಿ ಕೇಳ್ತಾರೆ, ಸರ್ ಯಾವುದು ಮಹಾಪ್ರಾಣ ಅದರಲ್ಲಿ ಅಂತ. ಆದರೆ ಸಾಸ್ನೂರ್ ಸರ್ನ ನಾವು ಪ್ರಶಂಸೆ ಮಾಡಬೇಕು. ಅವರು ಕಲಬುರ್ಗಿ ಅವರಲ್ಲಿ ಅಜ್ಞಾನನ ಗುರುತಿಸಲ್ಲ, ಜಿಜ್ಞಾಸೆ ಇದೆ ನಿನ್ನ ಹತ್ರ ಅಂತ ಹೇಳ್ತಾರೆ. ಒಳ್ಳೇದು, ಈ ರೀತಿ ಪ್ರಶ್ನೆಗಳು ಬರ್ಬೇಕು ತಲೆಯೊಳಗ, ಬಹಳ ಚಲೋ ಅಂತ ಹೇಳಿ. ಇದು ನಿನಗೆ ಮಾತ್ರ ಅಲ್ಲ, ಬಹಳ ಜನರನ್ನ ಕಾಡುವ ಶಬ್ದ ಯಾವ್ದು ಮಹಾಪ್ರಾಣ ರೀ? ಭೇದ ಪದದೊಳಗೆ ಮಹಾಪ್ರಾಣ ಯಾವುದು? ಸರ್ ಬೇಡ, ಯಾವುದೇ ಶಬ್ದದ ನಿಜ ರೂಪ ತಿಳಿಯಲು ನಿಷ್ಪತ್ತಿಯ ಬಗ್ಗೆ ವಿಚಾರಿಸಬೇಕು, ಸಾಸ್ನೂರ್ ಸರ್ ಹೇಳ್ತಾರೆ. ಭೇದ ಇದರ ಪ್ರಕೃತಿ